ನಿಮ್ಮ ಕನಸಿನ KGF ಹೇಗೆ ಆಗ್ಬೇಕು ಅಂತ ನಿಮ್ಮ ಮತದಾರರಿಗೆ ತಿಳಿಸೋದಾದ್ರೆ? ನನ್ನ ಕನಸಿನ KGF ಮೊದಲನೇದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ನೋಡಕ್ ಇಷ್ಟಪಡ್ತೀನಿ. ಎಲ್ಲಿ ಗೌರ್ಮೆಂಟ್ ಕಾಲೇಜಸ್ ಇದೆ ಅಲ್ಲಿ BBA ಮಾಡ್ಲಿಕ್ಕೆ ಮಕ್ಕಳು ಹೊರಗಡೆ 1 ಲಕ್ಷ ಕಟ್ತಾರೆ. ಬಡ ಮಕ್ಕಳು ಅದನ್ನ ಕಟ್ಲಿಕ್ಕೆ ಆಗಲ್ಲ. ಆ ಕೋರ್ಸ್ ತಂದಿದ್ದೀನಿ ನಾನು. FGC ಅಂದ್ರೆ ಡಿಗ್ರಿ ಕಾಲೇಜ್ಗೆ ನಾನು ಅಧ್ಯಕ್ಷೆ ಇರ್ತೀನಿ. ಯಾವುದೇ ಗೌರ್ಮೆಂಟ್ ಕಾಲೇಜ್ ಒಂದ್ ತಾಲೂಕಲ್ಲಿರುವಂತ ಪ್ರತಿ ಗೌರ್ಮೆಂಟ್ ಕಾಲೇಜಲ್ಲೂ ನಾವು ಅಧ್ಯಕ್ಷರಿರ್ತಾರೆ, ಶಾಸಕರೇ ಅಧ್ಯಕ್ಷರಿರ್ತಾರೆ. ಅಲ್ಲಿಗೆ ಯಾವ್ಯಾವ ಕೋರ್ಸ್ ತರಬೇಕು, ಬಡವ್ರ ಮಕ್ಕಳು ಬಂದಾಗ ಅಲ್ಲಿ ಫೀಸ್ ಎಷ್ಟಿರುತ್ತೆ ಅಂತಂದ್ರೆ 5,000ರಲ್ಲಿ ಆ ಮಗು ಗ್ರಾಜುಯೇಟ್ ಆಗ್ತಾರೆ 5,000ದಲ್ಲಿ. ಸೊ ಅದಕ್ಕೆ ಏನೆಲ್ಲ ತರ್ಬೋದು, ನಮ್ಗೆ ನ್ಯಾಕ್ ಅಲ್ಲಿ B ಗ್ರೇಡ್ ಸಿಕ್ತು. PM ಉಷಾ ಗ್ರಾಂಟ್ ತಂದಿದ್ದೀನಿ 10 ಕೋಟಿ. 2 ಇದೆ ನನ್ನಲ್ಲಿ. ಬಂಗಾರ ತಿರುಪತಿಯಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ, ಇಲ್ಲಿ ಡಿಗ್ರಿ ಕಾಲೇಜ್ ಇದೆ, KGF ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಇದೆ. ಇವೆರಡೂ ಕೂಡ ನಾವು ಪ್ರತಿ ಹಂತದಲ್ಲೂ ನಾನು ಹಿಂದೆ ಶಾಸಕರಾದಾಗೂ ಈಗೂ ಕೂಡ ನನ್ನ ಫಸ್ಟ್ ಕನ್ಸರ್ನ್ ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಪೂರಕವಾಗಿರೋ ಆರೋಗ್ಯಕರವಾಗಿರೋ ವಾತಾವರಣ ಕೊಡ್ಬೇಕು ಅಂತ. ಅದಾದ್ಮೇಲೆ ವಿದ್ಯಾರ್ಥಿಗಳು ಓದಾದ್ಮೇಲೆ ಏನಾಗ್ಬೇಕು ಅಂತಂದಾಗ ಬೆಮ್ಮೆಲಿಂದ ವಾಪಸ್ ತಗೊಂಡ್ವಿ 973 acres. ಆದ್ರೆ ಅದರಿಂದ ಉಪಯೋಗ ಯಾವಾಗ ಆಯ್ತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದಾಗ ನಮ್ಮ ಸರ್ಕಾರದಲ್ಲಿ ನಾವು ಆ KDBಗೆ ಆ ಜಾಗನ ಹಸ್ತಾಂತರ ಮಾಡಿದಾಗ ಅವ್ರು 23 ಕೋಟಿ ಸರ್ಕಾರಕ್ಕೆ ಅಂದ್ರೆ ರೆವಿನ್ಯೂ ಇಲಾಖೆಗೆ ಆ ದುಡ್ಡು ಅಂದ್ರೆ 1 ಎಕರೆ ಜಾಗನ 6 lakhs ಅಷ್ಟು ವ್ಯಾಲ್ಯೂಯೇಷನ್ ಮಾಡಿ ಫಸ್ಟ್ ಹಂತದಲ್ಲಿ 1 ಎಕರೆ 60 ಲಕ್ಷ 70 ಲಕ್ಷ 1 ಕೋಟಿ ಮಾಡಿದ್ರು. ಇಂಡಸ್ಟ್ರಿಯಲ್ ಕಾರಿಡಾರ್ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಬಂದಿದೆ ಅಂತ. ಅವಾಗ ಸರ್ಕಾರಕ್ಕೆ 600 ಕೋಟಿ ದುಡ್ಡು ಕಟ್ಟಬೇಕಾಗಿತ್ತು ರೆವಿನ್ಯೂ ಇಲಾಖೆಗೆ, ಇಲ್ಲ ಅಂದ್ರೆ ಆ ಜಾಗ ಬರ್ತಾ ಇರಲಿಲ್ಲ. ಯಾರೋ ದೂರದೃಷ್ಟಿ ಇಟ್ಕೊಂಡು ನನ್ಗೆ ಅರ್ಥ ಮಾಡಿಸಿ ಇದ್ರ ಜಾಗ ಈ ವ್ಯಾಲ್ಯೂಯೇಷನ್ ನ ಇಷ್ಟು ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಇದ್ರ ಕೆಲಸಗಳಾಗತ್ತೆ ಅಂತ ನನಗೆ ಮಾರ್ಗದರ್ಶನ ನೀಡಾದ್ಮೇಲೆ ನಾವು ಲ್ಯಾಂಡ್ ವ್ಯಾಲ್ಯೂ 6 lakh ಮಾಡ್ತೀವಿ. ಎಷ್ಟು DC ಅವ್ರ ಹತ್ರ ಬಂದ್ ಕುತ್ಕೊಂಡು ಸಬ್ ರಿಜಿಸ್ಟರ್ ಹತ್ರ ಆತರ ಪ್ರಸ್ತಾವನೆ ಹೊರಟೋಗುತ್ತೆ. ಇಂಥ ಚಾಲೆಂಜಸ್ನೆಲ್ಲ ಫೇಸ್ ಮಾಡ್ಬೇಕಾಗಿ ಬಂತು. ಇಂಥದ್ದಾಗಿದ್ರೆ 1 ಎಕರೆ ಜಾಗ 1 ಕೋಟಿ 70 ಲಕ್ಷ ಆಗಿದ್ರೆ ನಾನು ಈ ಕನ್ಸನ್ನ ನನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಸರ್ಕಾರ ಹೋಗಿ ದುಡ್ಡು ಎಷ್ಟು 600 ಕೋಟಿ 700 ಕೋಟಿ ಅಟ್ಲೀಸ್ಟ್ 480 ಕೋಟಿ ಕಟ್ಟಕ್ಕೂ ಕೂಡ ಎಷ್ಟು ಸಮಯ ತಗೋತಿತ್ತು, 10 ವರ್ಷ ಆಗೋಗ್ತಾ ಇತ್ತು. 23 ಕೋಟಿಗೆ ತಂದು ನಿಲ್ಲಿಸ್ತೀವಿ. ಇಮ್ಮಿಡಿಯೇಟ್ ಆಗಿ KDB ಅವ್ರು 23 ಕೋಟಿ ರೆವಿನ್ಯೂ ಇಲಾಖೆ ಕಟ್ತಾರೆ. ಇದು ಒಂದ್ ಚರಿತ್ರೆ ಇದು ಅಲ್ವಾ. ನನಗೆ ಒಳಗಡೆ ನಾನು ಈ ಪ್ರಯತ್ನ ಎಲ್ಲ ಮಾಡಿದೀನಿ ಅಂತ ಸಮಾಧಾನ ಇತ್ತು. ಆದ್ರೆ ಅಲ್ಲಿ ಇಂಡಸ್ಟ್ರಿ ತರಕ್ ಆಗ್ತಿರ್ಲಿಲ್ಲ 6 ತಿಂಗಳಲ್ಲಿ. ಆದ್ರೆ ಇವತ್ ನನಗೆ ಆ ಕನಸು ನನ್ಸಾಗತ್ತೆ. 6 ತಿಂಗಳಲ್ಲೋ ವರ್ಷದಲ್ಲೋ ಇಂಡಸ್ಟ್ರೀಸ್ ಇನ್ವೆಸ್ಟರ್ಸ್ ಬರ್ತಾರೆ. ಒಂದ್ ವೆಸ್ಟರ್ನ್ ಕಂಪನಿ 5,000 ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿದೆ. ಇವತ್ತು ಟಾಟಾ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ. ಒಂದು ಕಂಪನಿ 10,000 ಕೋಟಿ ಇನ್ವೆಸ್ಟ್ ಮಾಡೋವಾಗ 1,000 ಎಕರೆಯಲ್ಲಿ ಎಷ್ಟು ಕಂಪನೀಸು ಎಷ್ಟು 1,000 ಕೋಟಿ ಇನ್ವೆಸ್ಟ್ ಮಾಡುತ್ತೆ. ಆ ದೂರದೃಷ್ಟಿ ನನಗಿದೆ. ಅದಕ್ಕೆ ರೋಡ್ಸ್ ಏನ್ ಕೊಡ್ಬೇಕು, ನನ್ ನಗರ ಹೇಗಿರ್ಬೇಕು, ಎಲ್ಲಿ ಪಾರ್ಕ್ಸ್ ಬರ್ಬೇಕು, ಎಲ್ಲಿ ಲೈಟ್ಸ್ ಇರ್ಬೇಕು, ಸೇಫ್ಟಿ ಮೆಜರ್ಸ್ ಏನ್ ಮಾಡ್ಬೇಕು, ಇಂಥವೆಲ್ಲ ಕನ್ಸರ್ನ್ ಇಟ್ಕೊಂಡು ಇಂಡಸ್ಟ್ರಿಯಲ್ ಕಾರಿಡಾರ್ಗೆ 700 acres ಅಂದ್ರೆ 668 acres ಹೋಗಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ನೋಡ್ತೀರಾ, ಅದೇ ರೀತಿ KGF ಅಲ್ಲೂ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ 299 acres ಇಟ್ಟಿದ್ದೀವಿ. ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಫಂಡ್ ಅಲ್ಲಿ ಅದು ಡೆವಲಪ್ ಆಗುತ್ತೆ. ಸಾಫ್ಟ್ವೇರ್ ಪಾರ್ಕ್ ಬರುತ್ತೆ, IT ಪಾರ್ಕ್ ಬರುತ್ತೆ. ಆ ಥರ ಇಂಥದ್ದು ಎಲ್ಲಾನು ಮುಂದೆ ದೂರದೃಷ್ಟಿ, ಯಾರೇ ಆಗ್ಲೂ 1 ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸಿಗುವಂತ ಒಂದು ದೂರದೃಷ್ಟಿಯಲ್ಲಿ ನಾವ್ ಈ ಜಾಗನ 1,000 ಎಕರೆನ ಉಪಯೋಗನೂ ಆಗ್ಬೇಕು, ಕಂಪ್ನೀಸು ಬರ್ಬೇಕು, ಇನ್ವೆಸ್ಟು ಆಗ್ಬೇಕು, ಉದ್ಯೋಗ ಸಿಗ್ಬೇಕು, ಪ್ರೊಡಕ್ಷನ್ ಯೂನಿಟ್ಸು, ಮ್ಯಾನ್ ಪವರ್ನ ಯುಟಿಲೈಸ್ ಮಾಡಬೇಕು, ಮ್ಯಾನ್ ಪವರ್ನ ಮಿಷಿನ್ ಪವರ್ನ ಯುಟಿಲೈಸ್ ಮಾಡ್ಬೇಕನ್ನೋ ಕನ್ಸರ್ನ್ ಇಂದ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿಲ್ಲ. ಮ್ಯಾನ್ ಪವರ್ನ, ಮನುಷ್ಯನ ಸ್ಕಿಲ್ಸ್ನ, ಮನುಷ್ಯನ ಐಡೆಂಟಿಟಿನ, ಅವನ ವಿದ್ಯಾರ್ಹತೆನ ಉಪಯೋಗ ಮಾಡಿ ಉದ್ಯೋಗ ಸೃಷ್ಟಿ ಮಾಡುವಂತ ಕನ್ಸರ್ನ್ ಇಂದ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿರೋದು. ಅಂದ್ರೆ ಮುಂದೊಂದ್ ದಿನ KGF ಇಂದ ಬೆಂಗಳೂರಿಗೆ ಹೋಗ್ತಿದ್ದು ಉಲ್ಟಾ ಆಗ್ಬೋದು, ಬೆಂಗಳೂರು ಯಾ ಜನ ಇವತ್ತು ಬ್ಯಾಂಗ್ಳೂರ್ಗೆ ದಿನ ಬೆಳಗ್ಗೆ ಆದ್ರೆ ವಲಸೆ ಹೋಗ್ತಾ ಇದಾರೆ ಉದ್ಯೋಗನ ಹರಿಸಿ. ಮುಂದೆ ಭವಿಷ್ಯದಲ್ಲಿ ಬೇರೆ ಕಡೆಯಿಂದ 20,000 ಕುಟುಂಬಗಳಿಗೆ 50,000 ಕುಟುಂಬಗಳಿಗೆ ಹೊರಗಡೆಯಿಂದ ಬರುವಂತವ್ರಿಗೆ ಉದ್ಯೋಗ ಕೊಡುವಂತ ನೆಲೆ KGF ಆಗ್ಬೇಕು ಅಂತ ಚರಿತ್ರೆನ ಸೃಷ್ಟಿ ಮಾಡ್ಬೇಕು. ಹಿಂದೆ
ತುಂಬಾ ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿತ್ತು KGF ನೆಲ, ಈ ಬಂಗಾರದ ಭೂಮಿ. ಪ್ರತಿಯೊಬ್ಬರು ಬಾಳು ಕೂಡ ಬಂಗಾರ ಆಗುತ್ತೆ, ಆಗ್ಬೇಕು. ಹೌದು, ದುಡಿಯೋ ಕೈಗೆ ಕೆಲಸನೇ ಕೊಡ್ಬೇಕು. ದುಡಿಯೋ ಅಂತ ಕಾರ್ಮಿಕರು ನನ್ನ ಜಿಲ್ಲೆಯಲ್ಲಿರೋರು ಅಥವಾ ನನ್ನ ಕ್ಷೇತ್ರದಲ್ಲಿರುವಂತವ್ರು, ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಮಿಕರಿದ್ದಾರೆ, ಕಾರ್ಮಿಕ ವರ್ಗದವರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅಂತವರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂದ್ರೆ ಈ ನಗರ ಈ ರೀತಿಯ ಅಭಿವೃದ್ಧಿ ಕಂಡಾಗ ಮಾತ್ರ ಭವಿಷ್ಯದಲ್ಲಿ ಅಂತವ್ರಿಗೆ ಉದ್ಯೋಗ ಸಿಗುತ್ತೆ. ನಮ್ಮ ಮಕ್ಳು ಇವತ್ತು ಹೋದ್ರೆ ಬೆಂಗಳೂರಿಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ, ವೈಟ್ ಫೀಲ್ಡ್ಗೆ ಹೋಗ್ತಾರೆ ಅವ್ರು ಬಯೋಡೇಟಾ ಎತ್ಕೊಂಡು. ನಾಳೆ KGF ಹೋದ್ರೆ ಹೇಗಿರುತ್ತೆ, KGF ಅಲ್ಲೇ ಇದ್ರೆ ಹೇಗಿರುತ್ತೆ? ಈ ಒಂದು ಕನಸು ನಾನು ಕಂಡೆ. ಅದು ನನ್ನ ಸರ್ಕಾರಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಸರ್ಕಾರ ಆ ಕನಸನ್ನ ನನಸು ಮಾಡಿದ್ದಾರೆ. ನನ್ನ ಜನಗಳ ಕಷ್ಟಕ್ಕೆ, ಮಿಡಿತಕ್ಕೆ, ಅವರ ನಾಡಿ ಮಿಡಿತಕ್ಕೆ ಸ್ಪಂದಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅವರಿಗೆ ನಾನು ರಾಜಕೀಯವಾಗಿ ಎಷ್ಟು ದಿನ ಇರ್ತೀನೋ ಅದು ಬೇರೆ, ಆದ್ರೆ ನಾನು ಅವ್ರ ಋಣ ತೀರ್ಸೋಂತ, ನನ್ನ ಜನರ ಸೇವೆ ಮಾಡೋದಕ್ಕೆ, ಋಣ ತೀರ್ಸೋದಕ್ಕೆ ನನ್ನ ಸರ್ಕಾರ ನನ್ನ ಬೆನ್ನಿಂದ ನಿಲ್ತಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ನನ್ನ ಸರ್ಕಾರಕ್ಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.